ಒಂದು ದಾರಿಯನ್ನು ನಾವು ಇದುವರೆಗೆ ತನಕ ಸ್ವಲ್ಪ ಮಟ್ಟಿಗೆ, ತುಂಬ ಪೂರ್ತಿ ಮಾಡಿದ್ದೀವಿ ಅಂತ ನಾನು ಹೇಳ್ತಾ ಇಲ್ಲ, ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಹೇಗಾಗಿದೆ ಅಂತ. ಹಾಗಾದರೆ ವರ್ಣದ ಪ್ರಭೇದಗಳು ಯಾವುಯಾವುದು, ಅದರಲ್ಲಿರುವಂತಹ ವೈವಿಧ್ಯತೆ ಏನು, ವೈಶಿಷ್ಟ್ಯತೆ ಏನು, ಎರಡನ್ನೂ ಕೂಡ ನಾವು ಹೇಗೆ ಗುರುತಿಸ್ಕೊಳ್ಬಹುದು ಅಂತ ನೋಡಿಗೆ, ಮೊಟ್ಟ ಮೊದಲಾಗಿ ತಾನವರ್ಣ ಅಂತನ್ನುವಂಥ ತಾನವರ್ಣದಲ್ಲಿ ಒಂದು ಪಲ್ಲವಿ, ಒಂದು ಅನುಪಲ್ಲವಿ, ಆನಂತರ ಒಂದು ಚಿಟ್ಟೆ ಸ್ವರ, ಆನಂತರ ಒಂದು ಚರಣ, ಒಂದು ಸಾಲಿನ ಒಂದು ಪಾದದ ಚರಣ, ಆನಂತರ 3, 4 ಅಥವಾ 5 ಕೂಡ ಇರಬಹುದು ಎತ್ತುಗಳ ಸ್ವರಗಳು. ಓಕೆ, ಒಂದು ತಾನವರ್ಣ ಸುಮ್ಮನೆ ಹೀಗೆ ಹೋಗಿ ಹಾಕಿ ಬಂದ್ಬಿಡೋಣ. ಈಗ ತಾನು ಹೇಳಿದೆ ಅದೇ ಅಭೋಗಿ ಅದೇ ಇದು ಅಂತ, ಅದೇ ಅಭೋಗಿ ಹೇಗಿದೆ ವರ್ಣ ಅಂತ. ಯಾಕೆಂದ್ರೆ ನನ್ನ ಮಾಹಿತಿಯ ದೃಷ್ಟಿಯಿಂದ ಇದನ್ನ ನಾನು ತಮ್ಮ ಮುಂದೆ ಇಡ್ತಾ ಇದ್ದೀನಿ ಅಷ್ಟೇ, ತಿಳಿದಿಲ್ಲ ಅಂತಲ್ಲ, ಕೇವಲ ನನ್ನ ಒಂದು ಸ್ಟಡಿಗೋಸ್ಕರ ಇಟ್ಕೊಂಡಿದ್ದೀನಿ. ಫಸ್ಟ್ ಒಂದೇ ಕಡೆ ಎರಡನೆಯದು ಪದವರ್ಣ. ಪದವರ್ಣದಲ್ಲಿ ಇದೇ ಪಲ್ಲವಿ, ಅನುಪಲ್ಲವಿ, ಚಿಟ್ಟೆ ಸ್ವರ, ಆನಂತರ ಚರಣ, ಆನಂತರ ಎತ್ತುಗಳ ಸ್ವರಗಳಿರುತ್ತೆ. ಆದರೆ ಆ ಸ್ವರಗಳ ಜೊತೆಯಲ್ಲಿ ಎಲ್ಲದಕ್ಕೂ ಸಾಹಿತ್ಯ, ಮೊದಲಿನಿಂದ ಕೊನೆಯ ತನಕ ಸಾಹಿತ್ಯ ನಮಗೆ ಕಂಡುಬರುತ್ತೆ. ಹಾಗಾದ್ರೆ ಇದಾಗಿದ್ದಾದ್ರೂ ಯಾತಕ್ಕೋಸ್ಕರ ಈ ಸಾಹಿತ್ಯದ ಒಂದು ಸೇರುವಿಕೆ ಯಾಕಾಯಿತು? ಆಕ್ಚುಲಿ ನಾನು ಆಗಲೇ ಹೇಳಿದೆ, ಗೋವಿಂದಸ್ವಾಮಯ್ಯ ಅವರೆಲ್ಲ ರಚಿಸಿದ್ದೇ ಪದವರ್ಣ ಅಂತ ಹೇಳಿ. ಬಹುಶಃ ಆವಾಗಲಿಂದಲೂ ಕೂಡ ನೃತ್ಯಕ್ಕಾಗಿ ಇದು ಬಳಕೆ ಆಯ್ತಾ ಅಂತ. ಸ್ವಲ್ಪ ಮಟ್ಟಿನ ಶೃಂಗಾರ ಇದ್ದೇ ಇದೆ. ಹಾಗಾಗಿ ಅದು ಪದವರ್ಣ ಎಲ್ಲದರಲ್ಲೂ ಪೂರ್ತಿ ಸಾಹಿತ್ಯವನ್ನು ತೆಗೆದುಕೊಂಡು ಅಭಿನಯಕ್ಕಾಗಿ ಅದು ಆದಂಥದ್ದು ಅಂತ. ಹಾಗಾಗಿ ನಮ್ಮ ಶಾಸ್ತ್ರೀಯ ಸಂಗೀತದಲ್ಲಿ ಪದವರ್ಣದ ಬಳಕೆ ಬಹಳ ಕಡಿಮೆ. ಬಳಕೆ ಅನ್ನೋದಕ್ಕಿಂತ ವೇದಿಕೆಯಲ್ಲಂತೂ ಕಾಣೋದೇ ಇಲ್ಲ. ನಾವು ಅಕಸ್ಮಾತ್ ಹಾಡಿದ್ರೆ ನಾಟಕ ರಂಜಿರಾಗದ್ದು ಒಂದು ಹಾಡಬಹುದು ಅಷ್ಟೇನೇನೆ. ಅದನ್ನ ಆ ನಂತರ ಬಂದಂಥದ್ದು ಅದು ಸಾಹಿತ್ಯ ಅಂತ. ಮೊದಲು ಅದು ಆಗಿರುವಂಥದ್ದು, ರಚನೆ ಆಗಿರುವುದು ತಾನವರ್ಣವಾಗಿಯೇ ಮಾತ್ರ. ಆ ನಂತರ ಅದು ಪದವರ್ಣವಾಗಿದೆ ಅಷ್ಟೇನೆ. ಆದರೆ ಪದವರ್ಣ ಅನ್ನುವಂಥದ್ದೇ ಬೇರೆ ಇದೆ. ಆ ಪದವರ್ಣ ಹೀಗಿದೆ, ಸಾಹಿತ್ಯ ಎಲ್ಲವೂ ಇರುವಂಥದ್ದು.
ಅಭ್ಯಾಸಗಾನ ಹಾಗೂ ವೇದಿಕೆಗಾನ ಎರಡರಲ್ಲೂ ಕೂಡ ನಮಗೆ ತಾನವನ್ನ ಕಂಡು ಬರ್ತೀವಿ. ಪದವರ್ಣ ಎಲ್ಲೋ ಒಂದು ಸಿಲೆಬಸ್ ಯಾವ ಒಂದು ವಿದ್ವತ್ ಪರೀಕ್ಷೆಗೋ ಯಾವುದಕ್ಕಾದ್ರೂ ಬೇಕು ಅಂತಿದ್ರೆ ಒಂದು ಉಪ್ಪಿನಕಾಯಿ ತರಹ ಒಂದು ಪದವರ್ಣ ಕಲಿಯುವಂಥದ್ದು ಉಂಟು, ಇಲ್ಲ ಅಂತಿಲ್ಲ. ಆದರೆ ಹೆಚ್ಚಿನ ಪದವರ್ಣಗಳನ್ನ ನಾವು ಇವತ್ತಿನ ದಿವಸ ನಾವು ಕಲಿತಾ ಇಲ್ಲ ಅಂತನ್ನುವಂಥದ್ದು ಅಷ್ಟೇ. ಪದವರ್ಣದ ಒಂದು ಪ್ರಯೋಗದ ಮೈಸೂರು ಸದಾಶಿವರಾಯರ ಧನ್ಯಾಸಿ ರಾಗದ ಒಂದು ತುಂಬಾ ಸುಂದರವಾದ ಒಂದು ಹಾಡು. ಅದರಲ್ಲಿ ಶೃಂಗಾರ ಎಷ್ಟು ಮಟ್ಟಿಗೆ ಇದೆ ಅಂತನ್ನುವಂಥದ್ದು ನಮಗೆ ಬಹಳ ಚೆನ್ನಾಗಿ ಗೊತ್ತಾಗುತ್ತೆ. ಅದು ಪ್ರತಿಯೊಂದು ಅದು ಆ ತೆಲಂಗಾಣ ಅದಕ್ಕಿಂತ ಸ್ವಲ್ಪ ಆ ಕಡೆಯೇ ಇರುವಂತಹ ಪ್ರದೇಶದ ತೆಲುಗು ಭಾಷೆ. ನನ್ನ ದಿವಿ, ಔರ ಸೈಪಗ, ಈ ಥರದ ಪದಗಳೆಲ್ಲ ಅಲ್ಲಿ ನಮಗೆ ಕಂಡು ಅದರಲ್ಲಿ ನಾವು ಕಂಡು ಹಿಡಿಯಬಹುದು ಇದು ಯಾವ ಕಡೆಯ ತೆಲುಗು ಅಂತ. ಸುಲಭವಾಗಿ ನಮಗೆ ತೆಲುಗು ಗೊತ್ತಾಗೋದೇ ಇಲ್ಲ. ಅದರ ಒಂದು ಪಲ್ಲವಿ ಅನುಪಲ್ಲವಿ, ಪಲ್ಲವಿ ಅನುಪಲ್ಲವಿ ಮತ್ತು ಚಿಟೇಶ್ವರ ಹಾಡು ತೋರಿಸ್ತಾ ಇದ್ದಾರೆ. ಬಹಳ ಸುಂದರವಾದ ವರ್ಣ. ಧನ್ಯಾಸಿ ರಾಗದ ಜೀವವನ್ನ ಸದಾಶಿವರಾಯರು ಹೇಗೆ ತುಂಬಿ ತುಂಬಿ ಕೊಟ್ಬಿಟ್ಟಿದ್ದಾರೆ ನಮಗೆ ತೋರಿಸಿ.